ಅವಶ್ಯಕತೆ ಇಲ್ಲ. ನನಗೇನು ನಾನು ಅವತ್ತಿಂದ ಯಾವ ಕಂಟೆಂಟ್ ನ ಕೊಟ್ಕೊಂಡ್ ಬಂದಿದ್ದೀನಿ, ಇವತ್ತಿಗೂ ಅದೇ ಕಂಟೆಂಟ್ ನ ಕೊಡ್ತೀನಿ. ಇದು 1 ವರ್ಷ ಅಲ್ಲ ಗೈಸ್, 2 ವರ್ಷ ಆಗ್ಲಿ, ನನ್ಗೆ ಅವಶ್ಯಕತೆ ಇಲ್ಲ. ನನ್ಗೆ ಬೇಕಾಗಿರುವಂತ ಕಂಟೆಂಟ್ ನಾನು ಕೊಡ್ತೀನಿ, ಅದ್ರಲ್ಲಿ ನಾನು ಖುಷಿ ಗೈಸ್. ನಮಸ್ಕಾರ ಬಸ್ ಎಲ್ರಿಗೂ ಹೊಸ ವಿಡಿಯೋಗೆ. ಈ ವಿಡಿಯೋದಲ್ಲಿ ಏನಪ್ಪಾ ಅಂತಂದ್ರೆ, ನೀವು ಸ್ಟಾರ್ಟಿಂಗ್ ಅಲ್ಲಿ ಇಂಪ್ರೆಷನ್ ಅಂತ ಟೈಟಲ್ ಅಂದ್ರೆ thumbnail ನೋಡ್ಕೊಂಡ್ ಬಂದಿದ್ರ. ನಾನ್ ಮೇನ್ ಟಾರ್ಗೆಟ್ ಮಾಡೋದೇ ನನ್ನ ಒಂದು ಯೂಟ್ಯೂಬ್ ಚಾನಲ್ ವ್ಯೂಸ್ ಬರ್ಬೇಕು ಅಂತಂದ್ರೆ ನಾನು ಇಂಪ್ರೆಷನ್ ನ ಟಾರ್ಗೆಟ್ ಮಾಡ್ತೀನಿ ಗೈಸ್. ನಾನು ಇವಾಗ ಯಾವ್ದೋ ಒಂದು ಯೂಟ್ಯೂಬರ್, ನಾನು ಯಾವ್ದೇ ಚಾನಲ್ ಬಗ್ಗೆ ಹೇಳ್ತಿಲ್ಲ, ನಾನು ಯಾರ ಬಗ್ಗೆ ಡೆಡಿಕೇಟೆಡ್ ಆಗಿ ವಿಡಿಯೋ ಮಾಡ್ತಿಲ್ಲ. ನನ್ಗೇನು ನನ್ನ ಒಂದು ಫ್ಯಾಮಿಲಿ ಮೆಂಬರ್ಸ್ಗೆ ವ್ಯೂಸ್ ಬರ್ಬೇಕು. ನಾನು ಹೊಸ ಯೂಟ್ಯೂಬರ್ಸ್ ನ ಟಾರ್ಗೆಟ್ ಮಾಡ್ತಿದ್ದೀನಿ. ನಾನು ಅವತ್ತಿಂದನೂ ಅದನ್ನೇ ಕೊಡ್ತಿದ್ದೀನಿ. ನನ್ನ ಚಾನಲ್ ಅಲ್ಲಿ ಇವಾಗ ಇರುವಂತ ಸಬ್ಸ್ಕ್ರೈಬರ್ಸ್ ಒಂದ್ ಕಡೆ ಅರ್ನಿಂಗ್ ಅಪ್ಲಿಕೇಶನ್ ಇಂದ ಬಂದಿರ್ಬೋದು, ಒಂದ್ ಕಡೆ ವಿಡಿಯೋ ಎಡಿಟಿಂಗ್ ವಿಡಿಯೋಸ್ ಕಡೆಯಿಂದ ಬಂದಿರ್ಬೋದು, ಜೊತೆಗೆ ಯೂಟ್ಯೂಬ್ ಟಿಪ್ಸ್ ಇಂದ ಬಂದಿರ್ಬೋದು, ಜೊತೆಗೆ ಮೋಟಿವೇಶನ್ ವಿಡಿಯೋ ಕಡೆಯಿಂದ ಬಂದಿರ್ಬೋದು. ಅದು ಏನ್ರಿಂದಾನ ಆಗಿರ್ಲಿ ಬಂದಿರ್ಲಿ, ಬಟ್ ಇವಾಗ ನಾನ್ ಟಾರ್ಗೆಟ್ ಮಾಡ್ತಿರೋದು ನಮ್ಮ ಒಂದು ಯೂಟ್ಯೂಬ್ ಚಾನಲ್ಸ್ಗೆ ವ್ಯೂಸ್ ಬರ್ಬೇಕು. ಮೈನ್ ಟಾಪಿಕ್ ಬಂದಿರೋದು ನನ್ಗೆ ವ್ಯೂಸ್ ಬರ್ಬೇಕು. ಬಟ್ ಇವಾಗ ನನ್ನ ಹತ್ರ ಇರುವಂತ ಕಂಟೆಂಟ್ ಗೆ ನನ್ ಅಡ್ರೂಟ್ ಅಲ್ಲಿ ಹೋಗ್ಬಿಟ್ಟು ತುಂಬಾ ವ್ಯೂಸ್ ಬರುವಂತ ಕಂಟೆಂಟ್ ಕೂಡ ಇದಾವೆ. ಬಟ್ ನಾವ್ ಆ ತರದ ಕ್ಯಾಟಗರಿ ಅವರು ಅಲ್ಲ ಗೈಸ್. ನಾನು ಸ್ಟಾರ್ಟಿಂಗ್ ಹೇಳ್ತಿದ್ದೀನಿ, ಬಟ್ ಅದು ನನ್ ಬ್ಯಾಕ್ ಗ್ರೌಂಡ್ ಅಲ್ಲಿ ಕೂಡ ಆತರ ಇಲ್ಲ. ಬಟ್ ನನ್ಗೆ ಅದು ಅವಶ್ಯಕತೆ ಇಲ್ಲ ಗೈಸ್. ನಾನು 700 ವಿಡಿಯೋಸ್ ಅಪ್ಲೋಡ್ ಮಾಡಿದ್ದೀನಿ. ಇವತ್ತಿಗೂ ನಾನು ಬೇಕಾಗಿರುವಂತ ಕಂಟೆಂಟ್ ಕೊಟ್ಟಿದ್ದೀನಿ ಹೊರತು ಬೇರೆ ಕಂಟೆಂಟ್ ನಾನು ಹೋಗಿಲ್ಲ ಗೈಸ್. ನಾನು ಈ ಸ್ಟಾರ್ಟಿಂಗ್ ಅಲ್ಲಿ ಏನಕ್ಕೋಸ್ಕರ ಹೇಳ್ತಿದ್ದೀನಿ ಅಂತ, ವ್ಯೂಸ್ಗೋಸ್ಕರ ತುಂಬಾ ಜನ ಏನೇನೋ ಕಂಟೆಂಟ್ ಮಾಡ್ತಿದ್ರೆ ಅದಿರ್ಲಿ ಗೈಸ್. ಇವಾಗ ನೋಡ್ಬೋದು, ಇತ್ತೀಚೆಗೆ ಫಿಲಿಂ ಸ್ಟಾರ್ಸ್ ಯಾರಿಗೂ ಒಂದಷ್ಟು ಪ್ರಾಬ್ಲಮ್ ಆಗಿರ್ಬೋದು. ಬಟ್ ಆ ಪ್ರಾಬ್ಲಮ್ ಅವರು ಮೈಂಟೈನ್ ಮಾಡ್ತಿದ್ರೆ ಅದೇನಾಗುತ್ತೆ ಅವ್ರಿಗೆ ಗೊತ್ತಿರುತ್ತೆ. ಬಟ್ ಅದ್ರಲ್ಲಿ ತುಂಬಾ ಜನ ಅಂತಂದ್ರೆ ಅವ್ರ ಬಗ್ಗೆ ಹೆಸರೆತ್ಕೊಂಡು ತುಂಬಾ ಜನ ಏನಂತಂದ್ರೆ ಯೂಟ್ಯೂಬ್ ಅಲ್ಲಿ ಹೊಟ್ಟೆ ತುಂಬಿಸ್ಕೊಂತಿದ್ರೆ ಗೈಸ್. ಇವಾಗ ಸೋಷಿಯಲ್ ಮೀಡಿಯಾದಲ್ಲಿ, ಯೂಟ್ಯೂಬ್ ಅಂತಾನೆಲ್ಲ ತುಂಬಾ ಸೋಷಿಯಲ್ ಮೀಡಿಯಾದಲ್ಲಿ ಹೊಟ್ಟೆ ತುಂಬಿಸ್ಕೊಂತಿದ್ರೆ. ಬಟ್ ಅದು ಅವ್ರ ವಿಷಯ ಗೈಸ್. ನಾವ್ ಆ ತರದ ಕ್ಯಾಟಗರಿ ಅವರಲ್ಲ. ನಾನ್ ಇವಾಗ ಏನಂತಂದ್ರೆ ಹೊಸದಾಗಿ ಬರುವಂತ ಯೂಟ್ಯೂಬರ್ಸ್ ಒಳ್ಳೆ ರೀತಿಯಲ್ಲಿ ಯೂಟ್ಯೂಬರ್ ನಮ್ ಜೊತೆ ಸಪೋರ್ಟ್ ನಿಂತ್ಕೊಂತಾರೆ. ಅದಕ್ಕೋಸ್ಕರ ಏನಂತಂದ್ರೆ ಒಳ್ಳೆ ರೀತಿಯಲ್ಲಿ ಕಂಟೆಂಟ್ ಮಾಡ್ಕೊಂಡು ಯೂಟ್ಯೂಬ್ ಚಾನಲ್ ನ ಬೆಳೆಸ್ಕೊಳ್ಳೋಣ. ಬಟ್ ಅದಕ್ಕೋಸ್ಕರ ಜೊತೆಗೆ ನನ್ನ ಒಂದು ಯೂಟ್ಯೂಬ್ ಚಾನಲ್ಗೆ ಯೂಟ್ಯೂಬರ್ ಸಪೋರ್ಟ್ ನಿಂತ್ಕೊಂಡಿದ್ದಾರೆ ಗೈಸ್. ಅದಕ್ಕೋಸ್ಕರ ನಾನು ವಿತ್ ಪ್ರೂಫ್ ಆಗಿ ತೋರಿಸ್ತೀನಿ. ಎಲ್ಲರೂ ಕೂಡ ಇವತ್ತು ನಿಮ್ ಮುಂದೆ ಶೇರ್ ಮಾಡ್ತೀನಿ ಗೈಸ್. ಅದು ಯೂಟ್ಯೂಬ್ ಸತ್ಯ ಯಾವ ತರ ವೈರಲ್ ಆಗುತ್ತೆ, ಜೊತೆಗೆ ಯೂಟ್ಯೂಬ್ ಅಲ್ಲಿ ಯಾವ ತರ ವ್ಯೂಸ್ ಇನ್ಕ್ರೀಸ್ ಆಗುತ್ತೆ, ಎಲ್ಲರೂ ಕೂಡ ಈ ಒಂದು ವಿಡಿಯೋದಲ್ಲಿ ನೋಡೋಣ. ಅದಕ್ಕಿಂತ ಮುಂಚೆ ಇನ್ನು ಚಾನಲ್ಗೆ ಸಬ್ಸ್ಕ್ರೈಬ್ ಹಾಕೊಳ್ಳಿಲ್ಲ ಅಂದ್ರೆ ನೋಡ್ತಾರಲ್ಲ ಸಬ್ಸ್ಕ್ರೈಬ್ ಹಾಕೊಂಡು ವಿಡಿಯೋ ಇಷ್ಟಿದ್ರೆ ಒಂದು ಲೈಕ್ ನ ಮಾಡಿ ಗೈಸ್. ಜೊತೆಗೆ ನೋಡ್ತಾರಲ್ಲ ಸಬ್ಸ್ಕ್ರೈಬ್ ಹಾಕೊಂಡ್ರೆ ಇಷ್ಟೊತ್ತಿಗೆ 1000 ಸಬ್ಸ್ಕ್ರೈಬರ್ಸ್ ಕಂಪ್ಲೀಟ್ ಆಗ್ತಿತ್ತು. ಸಬ್ಸ್ಕ್ರೈಬ್ ಹಾಕೊಂಡ್ರೆ ವಿಡಿಯೋಸ್ ನೋಡ್ತಿದ್ರೆ ಗೈಸ್, ದಯವಿಟ್ಟು ಸಬ್ಸ್ಕ್ರೈಬ್ ಹಾಕೊಂಡು ವಿಡಿಯೋಸ್ ನೋಡಿ. ಜೊತೆಗೆ ಇವಾಗ ಮೇನ್ ಮ್ಯಾಟರ್ ಏನಪ್ಪಾ ಅಂತಂದ್ರೆ, ನಮ್ಗೆ ಇವಾಗ ವ್ಯೂಸ್ ಬರ್ಬೇಕು. ತುಂಬಾ ಚಾನಲ್ಸ್ ಅಲ್ಲಿ ಏನಾಗುತ್ತೆ ಅಂತಂದ್ರೆ, ಲಕ್ಷಗಟ್ಲೆ ಸಬ್ಸ್ಕ್ರೈಬರ್ಸ್ ಇರ್ತಾರೆ ಗೈಸ್. ಅಲ್ಲಿ ಲಕ್ಷಗಟ್ಲೆ ತುಂಬಾ ಚಾನಲ್ಸ್ ಏನಂತಂದ್ರೆ ಲಕ್ಷಗಟ್ಲೆ ಸಬ್ಸ್ಕ್ರೈಬರ್ಸ್ ಇರ್ತಾರೆ. ಅಲ್ಲಿ ಮೇನ್ ಬಂದ್ಬಿಟ್ಟು ಅವ್ರಿಗೆ ಒಂದಷ್ಟು 2000 ಇಂದ 3000 ವ್ಯೂಸ್ ಬರ್ತಾ ಇರುತ್ತೆ. ಲಕ್ಷಗಟ್ಲೆ ಸಬ್ಸ್ಕ್ರೈಬರ್ಸ್ ಇಲ್ಲಿ 2000-3000 ವ್ಯೂಸ್ ಇಲ್ಲಿ. ಅದನ್ನ ಹೋಲಿಕೆ ಮಾಡಿದ್ರೆ ತುಂಬಾ ಜನ ಏನಂತಂದ್ರೆ ತುಂಬಾ ಚಾನಲ್ಗೆ ಏನೋ ಒಂದಷ್ಟು ಬೇರೆ ವೆಬ್ಸೈಟ್ಸ್ ಇಂದ ಸಬ್ಸ್ಕ್ರೈಬರ್ಸ್ ನ ಪಡ್ಕೊಂಡ್ಬಿಟ್ಟಿದ್ರೆ ಅನ್ಕೊಂತಾರೆ. ಬಟ್ ಅವ್ರಿಗೆ ಏನಂತಂದ್ರೆ ಆ ಕಂಟೆಂಟ್ ನ ನೋಡೋದಕ್ಕೆ ಇಷ್ಟ ಇರಲ್ಲ. ಇಷ್ಟು ಈ ಮೈನ್ ಮ್ಯಾಟರ್ ನಾನು ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿದ್ರೆ ಆ ಒಂದು ಕಂಟೆಂಟ್ ನೋಡೋದಕ್ಕೆ ಅವ್ರಿಗೆ ಇಷ್ಟ ಇರಲ್ಲ. ಬಟ್ ಇವಾಗ ನಾನು ಪ್ರೂಫ್ ಆಗಿ ತೋರಿಸ್ತೀನಿ ಗೈಸ್, ಅದು ಯಾವ ತರ ಇಷ್ಟ ಇರಲ್ಲ ಅದು ಎಲ್ಲಾನು ಕೂಡ ನಿಮ್ಗೆ ಗೊತ್ತಾಗುತ್ತೆ ಇವಾಗ. ಜೊತೆಗೆ ಇವಾಗ ನಾನು ಹೇಳುವಂತ ಮ್ಯಾಟರ್ ಇಲ್ಲಿ ಕ್ಲಿಯರ್ ಆಗಿ ನಿಮ್ಗೆ ಪ್ರೂಫ್ ಆಗಿ ತೋರಿಸ್ಬಿಟ್ರೆ ನಿಮ್ಗೆ ಕ್ಲಿಯರ್ ಆಗಿ ಗೊತ್ತಾಗುತ್ತೆ. ಮತ್ತೆ ನೆಕ್ಸ್ಟ್ ಮ್ಯಾಟರ್ ಕೊಡ್ತೀನಿ ಗೈಸ್. ಅದು ಏನಕ್ಕೋಸ್ಕರ ನಾನು ಮೇನ್ ಟಾಪಿಕ್ ನ ನಿಮ್ಗೆ ಹೇಳ್ತಿದ್ದೀನಿ ಅಂತಂದ್ರೆ ನಿಮ್ಗೆ ಗೊತ್ತಾಗುತ್ತೆ. ಇವಾಗ ನನ್ನ ಒಂದು ವೈಟ್ ಸ್ಟೋನ್ ಓಪನ್ ಮಾಡ್ಕೊಂಡು ನಿಮ್ಗೆ ಇನ್ಫಾರ್ಮೇಶನ್ ಕೊಡ್ತೀನಿ. ಓಕೆ ಗೈಸ್, ಇವಾಗ ನೀವು ಸ್ಕ್ರೀನ್ ಮೇಲೆ ಕೂಡ ನೋಡ್ತಿರ್ಬೋದು, ನನ್ನ ಒಂದು ವೈಟ್ ಸ್ಟೋನ್ ಓಪನ್ ಮಾಡ್ಕೊಂಡಿದ್ದೀನಿ. ನಾನು ಇಂಪ್ರೆಷನ್ ಅಂತ ತುಂಬಾ ಏನಕ್ಕೋಸ್ಕರ ಹೇಳ್ತಿದ್ದೀನಿ ಅಂತಂದ್ರೆ, ಯೂಟ್ಯೂಬರ್ಸ್ ಮೇನ್ ಟಾರ್ಗೆಟ್ ಮಾಡ್ಬೇಕಾಗಿರೋದು ಇದೇನೆ ಗೈಸ್. ಇಂಪ್ರೆಷನ್ ತುಂಬಾ ನಾವು ಕಲಿಯುವಂತದ್ದಿದೆ. ಏನಪ್ಪಾ ಅಂತಂದ್ರೆ, ಇವಾಗ ನಾನು ಯಾವ್ದೋ ಒಂದು ವಿಡಿಯೋನ ತಗೊಂತೀನಿ ಗೈಸ್, ನಿನ್ನೆ ಅಪ್ಲೋಡ್ ಮಾಡಿರುವಂತ ವಿಡಿಯೋನ ತಗೊಂತೀನಿ. ನಿಮ್ಗೆ ಗೊತ್ತಾಗುತ್ತೆ ಯಾವ ತರ ಇಷ್ಟು ಜನಕ್ಕೆ ನನ್ನ ಜೊತೆ ಯೂಟ್ಯೂಬರ್ ಯಾವ ತರ ನಿಂತ್ಕೊಂಡಿದ್ದಾರೆ ಎಲ್ಲಾನು ಕೂಡ ನಿಮ್ಗೆ ಗೊತ್ತಾಗುತ್ತೆ. ಇಂಪ್ರೆಷನ್ ನಾವು ಟಾರ್ಗೆಟ್ ಮಾಡೋಣ. ವಿಡಿಯೋ ಪರ್ಫಾರ್ಮೆನ್ಸ್ ವಿಡಿಯೋ ಪರ್ಫಾರ್ಮೆನ್ಸ್ ಎಲ್ಲ ಸೆಲೆಕ್ಷನ್ ಮಾಡ್ಕೊಳ್ಳೋಣ. ಜೊತೆಗೆ ನಾನಿವಾಗ ಏನ್ ಮಾಡ್ತೀನಿ, ರೀಚ್ ನ ಮೇಲೆ ಸೆಲೆಕ್ಷನ್ ಮಾಡ್ಕೊಂತೀನಿ ಗೈಸ್. ರೀಚ್ ನ ಮೇಲೆ ಸೆಲೆಕ್ಷನ್ ಮಾಡ್ಕೊಂಡ್ರೆ ನನ್ಗೆ ಇವಾಗ ಇಂಪ್ರೆಷನ್ ಅಂತ ಒಂದು ಮೇಲ್ಗಡೆ ಕಾಣಿಸ್ಬೋದು. 3.1K ಇಂಪ್ರೆಷನ್ ಏನೋ ಬಂದಿದೆ. ಇದನ್ನ ಇಟ್ಕೊಂಡ್ರೆ ಏನಂತಂದ್ರೆ ನಿಮ್ಗೆ ನಮ್ಮ ಒಂದು ಯೂಟ್ಯೂಬ್ ಚಾನಲ್ಗೆ ಯೂಟ್ಯೂಬರ್ ಎಷ್ಟು ಸಪೋರ್ಟ್ ನಿಂತಾರೆ ಅಂತ ಇಲ್ಲಿ ಗೊತ್ತಾಗ್ಬಿಡುತ್ತೆ. ಜೊತೆಗೆ ಇವಾಗ ಇಲ್ಲಿ ನೋಡ್ಬೋದು, ನನ್ನ ಒಂದು ಯೂಟ್ಯೂಬ್ ಚಾನಲ್ಗೆ 3.1K ಇಂಪ್ರೆಷನ್ ಬಂದಿದೆ. ಜೊತೆಗೆ ನೆಕ್ಸ್ಟ್ ಒಂದು ಒಳ್ಳೆ ವಿಡಿಯೋ ತೋರಿಸ್ತೀನಿ. ಏನಂತಂದ್ರೆ ತುಂಬಾ ಚೆನ್ನಾಗಿರುವಂತ ಒಂದು, ಅಂದ್ರೆ ಚೆನ್ನಾಗಿ ರೀಚ್ ಆಗಿರುವಂತ ಒಂದು ವಿಡಿಯೋ ನಾನು ನೋಡ್ತೀನಿ ಇವಾಗ ನಿಮ್ಗೆ.
ಗೊತ್ತಾಗುತ್ತೆ. ಅಲ್ಲಿ ಆ ಒಂದು ವಿಡಿಯೋಗೆ ಇಷ್ಟು ಇಂಪ್ರೆಷನ್ ಬಂದಿದೆ ಅಂತ ನಿಮ್ಗೆ ಗೊತ್ತಾಗುತ್ತೆ. ಇವಾಗ ನಾನು ಅನಾಲಿಟಿಕ್ಸ್ ಮೇಲೆ ಕ್ಲಿಕ್ ಮಾಡ್ತೀನಿ. ಅನಾಲಿಟಿಕ್ಸ್ ಮೇಲೆ ಕ್ಲಿಕ್ ಮಾಡ್ಕೊಂಡು ರೀಚ್ ನ ಮೇಲೆ ಸೆಲೆಕ್ಷನ್ ಮಾಡ್ಕೊಂತೀನಿ. ಇಲ್ಲಿ ನೋಡಬಹುದು ಇಂಪ್ರೆಷನ್ ಬಂದ್ಬಿಟ್ಟು 67.1K ಬಂದಿದೆ. 67,100 ಅದೇ ಇಂಪ್ರೆಷನ್ ಬಂದಿದೆ. 100 ಇಂಪ್ರೆಷನ್ ಬಂದಿದೆ. ಇದನ್ನ ನಾನೇನ್ ಮಾಡ್ತೀನಿ, ಇದಕ್ಕೆ ಇದಿಷ್ಟು ಸಾಕು ಅಂದ್ಕೊಂತೀನಿ. ತುಂಬಾ ನೋಡೋ ಅವಶ್ಯಕತೆ ಇಲ್ಲ. ಇದೆ ಒಂದು 2 ವಿಡಿಯೋ ನೋಡಿದ್ದೀನಿ, ತುಂಬಾ ಚೆನ್ನಾಗಿ ರೀಚಿಂಗ್ ಆಗಿರುವಂತ ವಿಡಿಯೋ, ಕಡಿಮೆ ರೀಚಿಂಗ್ ಆಗಿರುವಂತ ವಿಡಿಯೋ. ಇದಕ್ಕೆ ಇಂಪ್ರೆಷನ್ ಏನಪ್ಪಾ ಮೇನ್ ಟಾಪಿಕ್ ಅಂದ್ರೆ ಇಂಪ್ರೆಷನ್ ಅಲ್ಲಿ ಇರೋದು ಗೈಸ್. ಇವಾಗ ಏನಪ್ಪಾ ಅಂತಂದ್ರೆ ಯೂಟ್ಯೂಬರ್ ನಮ್ ಜೊತೆ ಇಷ್ಟು ಸಪೋರ್ಟಿಂಗ್ ನಿಂತು ಅಂದಿದ್ದಾರೆ ಅಂತಂದ್ರೆ, ನೀವು ಸ್ಟಾರ್ಟಿಂಗ್ ಅಲ್ಲಿ ನಮ್ಗೆ ಬ್ರೂಸ್ ಫೀಚರ್ ಅಲ್ಲಿ ನನ್ನ ಒಂದು ವಿಡಿಯೋಸ್ 3,100 ಜನಕ್ಕೆ ಸ್ಟಾರ್ಟಿಂಗ್ ಬ್ರೂಸ್ ಅಲ್ಲಿ ನನ್ನ ಒಂದು ವಿಡಿಯೋ ಸ್ಟಾರ್ಟಿಂಗ್ ಮೊದಲದಾಗಿ 3.1K ಒಂದು ರೀಚಿಂಗ್ ಆಗಿತ್ತಲ್ಲ, ಇಂಪ್ರೆಷನ್ ಬಂದಿತ್ತಲ್ಲ, ಆ ಒಂದು ವಿಡಿಯೋ 3,100 ಜನಕ್ಕೆ ಈ ಒಂದು ವಿಡಿಯೋನ ಶೇರ್ ಅಂದ್ರೆ ಬ್ರೂಸ್ ಫೀಚರ್ ಅಲ್ಲಿ ಸಜೆಸ್ಟ್ ಮಾಡಿದ್ದಾರೆ ಗೈಸ್. ಯೂಟ್ಯೂಬರ್ ಸಜೆಸ್ಟ್ ಮಾಡಿದ್ರೆ, ಬಟ್ ಯೂಟ್ಯೂಬರ್ ಅಂದ್ರೆ ಯೂಟ್ಯೂಬರ್ ಅಂತಿದ್ದೀನಿ, ಆಡಿಯನ್ಸ್ ಯಾರು ನೋಡಿಲ್ಲ ಈ ಒಂದು ಕಂಟೆಂಟ್ ನ. ಆ ಒಂದು ಕಂಟೆಂಟ್ ಅವ್ರಿಗೆ ಇಷ್ಟ ಇಲ್ಲ, ಅದಕ್ಕೋಸ್ಕರ ಆ ಒಂದು ಕಂಟೆಂಟ್ ನ ಸ್ವೈಪ್ ಮಾಡ್ಕೊಂಡು ಮೇಲೆ ಹೊರಟಿದ್ದಾರೆ. ಅದಕ್ಕೋಸ್ಕರ ಏನಂತಂದ್ರೆ ಯೂಟ್ಯೂಬ್ ಅಲ್ಲಿ ಇಂಪ್ರೆಷನ್ ನ ಮೇನ್ ಟಾರ್ಗೆಟ್ ಮಾಡ್ಬೇಕಾಗುತ್ತೆ. ನಾನು ಅದಕ್ಕೋಸ್ಕರ ನನ್ನ ಇಂಪ್ರೆಷನ್ಗೋಸ್ಕರ ನಾನೇನ್ ಮಾಡ್ತಿದ್ದೀನಿ, ಬೇರೆ ಒಂದು ಕಂಟೆಂಟ್, ಇವಾಗ ಅವ್ರು ನೋಡ್ತಿರುವಂತ ಕಂಟೆಂಟ್ ನಾನೇನ್ ಮಾಡ್ಬೇಕು, ತುಂಬಾ ವೈರಲ್ ಆಗ್ತಿರುವಂತ ಕಂಟೆಂಟ್ಸ್ ಇಟ್ಕೊಂಡು ನಾನು ಯೂಟ್ಯೂಬ್ ಚಾನಲ್ ಅಪ್ಲೋಡ್ ಮಾಡಿದ್ರೆ ಇದು ನಾನು 3.1K ಸಜೆಸ್ಟ್ ಆಗಿದಲ್ಲ, ಆ ಸಜೆಸ್ಟ್ ಆಗಿರುವಂತ ಫುಲ್ ಕವರ್ ಆಗ್ಬಿಡುತ್ತೆ ಗೈಸ್. ಅದು ನನಗೆ ಅವಶ್ಯಕತೆ ಇಲ್ಲ. ನನಗೇನು ಅವತ್ತಿಂದ ಯಾವ ಕಂಟೆಂಟ್ ನ ಕೊಟ್ಕೊಂಡ್ ಬಂದಿದ್ದೀನಿ, ಇವತ್ತಿಗೂ ಅದೇ ಕಂಟೆಂಟ್ ನ ಕೊಡ್ತೀನಿ. ಇದು 1 ವರ್ಷ ಅಲ್ಲ ಗೈಸ್, 2 ವರ್ಷ ಆಗ್ಲಿ, ನನ್ಗೆ ಅವಶ್ಯಕತೆ ಇಲ್ಲ. ನನ್ಗೆ ಬೇಕಾಗಿರುವಂತ ಕಂಟೆಂಟ್ ನಾನು ಕೊಡ್ತೀನಿ, ಅದ್ರಲ್ಲಿ ನನ್ ಖುಷಿ ಗೈಸ್. ಇಷ್ಟೇನೆ. ಬಟ್ ಅದು ಬಿಟ್ಟು ನನ್ಗೆ ಇವಾಗ ಇಂಪ್ರೆಷನ್ ಅಲ್ಲೂ ಇಂಪ್ರೆಷನ್ ಮಾಡ್ಕೊಬೇಕು ನನ್ನ ಯೂಟ್ಯೂಬ್ ಚಾನಲ್ ಅಂತಂದ್ರೆ ಅದು ನಮ್ಗೆ ಆಗಲ್ಲ ಗೈಸ್. ಅದು ಎಷ್ಟು ವ್ಯೂಸ್ ಬರುತ್ತೋ ಅದು ಅಷ್ಟೇ ಸಾಕು. ಅದ್ರಲ್ಲಿ ಖುಷಿ ಪಡೋಣ ನಾವು. ಜೊತೆಗೆ ಇನ್ನು ಅದೇ ಗಾರ್ನಿಂಗ್ ಅಪ್ಲಿಕೇಶನ್ ವಿಡಿಯೋ ತುಂಬಾ ಚೆನ್ನಾಗಿ ರೀಚಿಂಗ್ ಆಗಿದೆ. ಬಟ್ ಅಲ್ಲಿ 67,000 ಜನಕ್ಕೆ ಸಪೋರ್ಟ್ ಮಾಡಿದ್ದಾರೆ, ಅಂದ್ರೆ ರೀಚಿಂಗ್ ಮಾಡಿದ್ದಾರೆ ಬ್ರೂಸ್ ಫೀಚರ್ ಅಲ್ಲೇ. ಬಟ್ ಅಲ್ಲಿ ಅಫ್ಕೋರ್ಸ್ 11,000 ಜನ ಕ್ಲಿಕ್ ಮಾಡ್ಕೊಂಡು ಹೋಗಿದ್ದಾರೆ. ಅದು ಅವ್ರಿಗೆ ಇಂಪ್ರೆಷನ್ ಕೊಟ್ಟಿರುತ್ತೆ, ಅದನ್ನ ಕ್ಲಿಕ್ ಮಾಡ್ಕೊಂಡು ನೋಡಿದ್ರೆ. ಬಟ್ ಅದಕ್ಕೋಸ್ಕರ ಏನಂತಂದ್ರೆ ಯೂಟ್ಯೂಬರ್ ನಮ್ ಜೊತೆ ನಿಂತಿರೋ ಅಂತಂದ್ರೆ ಇಷ್ಟೊಂದ್ ಜನಕ್ಕೆ ರೀಚಿಂಗ್ ಮಾಡ್ತಿರೋ ಅಂತಂದ್ರೆ ಅದು ಹೆಂಗೆ ಸಾಧ್ಯ ಗೈಸ್? ಅದು ಈ ತರನೇ ಸಾಧ್ಯ. ಅದಕ್ಕೋಸ್ಕರ ಪ್ರತಿದಿನ ನಾವು ನಮ್ ಚಾನಲ್ ನ ಆಕ್ಟಿವ್ ಅಲ್ಲಿ ಇಟ್ಕೊಬೇಕು. ಆಕ್ಟಿವ್ ಅಲ್ಲಿ ಇಟ್ಕೊಂಡಿತ್ತು ಅಂತಂದ್ರೆ ನಮ್ ಚಾನಲ್ ಬದುಕಿದೆ ಅಂತ ಅರ್ಥ ಗೈಸ್. ಇನ್ನೇನ್ ಗೈಸ್, ಬದುಕಿದೆ ಅಂತಂದ್ರೆ ನಮ್ಮೊಂದು ಯೂಟ್ಯೂಬ್ ಚಾನಲ್ ಅಲ್ಲಿ ಇನ್ ಮುಂದೆ ವ್ಯೂಸ್ ಬರುತ್ತೆ. ನಾನು ಅದನ್ನ ಟಾರ್ಗೆಟ್ ಮಾಡ್ಬೇಕು. ನಾನು ಇವಾಗ ಏನೋ ಪ್ರತಿದಿನ ಆಕ್ಟಿವ್ ಅಲ್ಲಿ ಇರ್ಬೇಕು. ಅದ್ ಯಾವ ತರನಾದ್ರೂ ಆಗ್ಲಿ, ನನ್ ಕಂಟೆಂಟ್ ಯಾವ ಕಂಟೆಂಟ್ ಖುಷಿ ಕೊಡುತ್ತೋ ಒಳ್ಳೆ ಕಂಟೆಂಟ್ ನ ಕೊಡೋದಕ್ಕೆ ಟ್ರೈ ಮಾಡ್ತೀನಿ. ನನ್ಗೆ ಇವಾಗ ತುಂಬಾ ಎಷ್ಟೋ ಕಂಟೆಂಟ್ ಇದಾವೆ ಗೈಸ್, ಅದು ನನ್ಗೆ ಅವಶ್ಯಕತೆ ಇಲ್ಲ. ನನ್ಗೆ ಬೇಡದೇ ಇರುವಂತ ಕಂಟೆಂಟ್ ಅದು. ಓಕೆನಾ? ನಿಮ್ಗೆ ಗೊತ್ತಾಗುತ್ತೆ ಅಫ್ಕೋರ್ಸ್ ಏನಕ್ಕೋಸ್ಕರ ಮ್ಯಾಟ್ರ್ ಹೇಳ್ತಿದ್ದೀನಿ ಅಂತಂದ್ರೆ, ನೀವು ಅಡ್ ರೂಟ್ ಅಲ್ಲಿ ಹೋಗೋದು, ಅದು ಆ ರೂಟ್ ಅಲ್ಲಿ ಹೋಗಿರೋರ್ಗೆ ಅದು ಗೊತ್ತಾಗ್ಬಿಡುತ್ತೆ ಗೈಸ್. ಅದು ನಾವ್ ಆ ರೂಟ್ ಅಲ್ಲಿ ಹೋಗ್ದವ್ರಲ್ಲ. ಬಟ್ ಅದಕ್ಕೋಸ್ಕರ ತುಂಬಾ ಈ ಮೇನ್ ಟಾಪಿಕ್ ಏನಕ್ಕೋಸ್ಕರ ಹೇಳ್ತಿದ್ದೀನಿ ಅಂತಂದ್ರೆ, ನಮ್ ಪ್ರೊಫೆಷನ್ಗೋಸ್ಕರ ಹೇಳ್ತಿದ್ದೀನಿ ಗೈಸ್. ಪ್ರೊಫೆಷನ್ಗೋಸ್ಕರ ಅಂತಂದ್ರೆ ಇವತ್ತು ನಮ್ ಲೈಫ್ ಅಲ್ಲಿ ಯಾವ ತರ ಇದೀವಿ ಅದೇ ತರ ನಮ್ಮೊಂದು ಸುತ್ತನೂ ಹಂಗೆ ಇರ್ಬೇಕು ಗೈಸ್. ನಮ್ ಸುತ್ತ ಜೊತೆಗೆ ನಮ್ ಫ್ಯಾಮಿಲಿ ಸಬ್ಸ್ಕ್ರೈಬರ್ಸ್ ಎಲ್ಲರೂ ಕೂಡ ಹಂಗೆ ಇರ್ಬೇಕು. ಅದನ್ನ ಬಿಟ್ಟು ನಾನು ಬ್ಯಾಡ್ ಕಂಟೆಂಟ್ ಕಡೆ ಹೊರಟಿರ್ತೀನಿ. ಆ ಕಂಟೆಂಟ್ ಅಂದ್ರೆ ಆ ಕಂಟೆಂಟ್ ಅವರು ಅದಕ್ಕೆ ರಿಲೇಟೆಡ್ ಆಗಿ ಇರ್ತಾರೆ. ಅದಕ್ಕೋಸ್ಕರ ಬಟ್ ಇಷ್ಟೊಂದು ಅವಶ್ಯಕತೆ ಇಲ್ಲ, ಇಷ್ಟೊಂದು ಡೀಪ್ ಆಗಿ ಅವಶ್ಯಕತೆ ಇಲ್ಲ ಅನ್ಕೋತೀನಿ. ಯಾಕಂದ್ರೆ ಎಲ್ರಿಗೂ ಕೂಡ ಅಫ್ಕೋರ್ಸ್ ಎಲ್ರಿಗೂ ಕೂಡ ಕ್ಲಿಯರ್ ಇನ್ಫಾರ್ಮೇಶನ್ ಗೊತ್ತಾಗಿರುತ್ತೆ. ನಾವು ಮಾಡುವಂತ ಕಂಟೆಂಟ್ ಒಳ್ಳೆ ರೀತಿಯಲ್ಲಿ ಇರಬೇಕು. ಯೂಟ್ಯೂಬರ್ ನಮ್ ಜೊತೆ ನಿಂತ್ಕೊಂಡು ಸಪೋರ್ಟ್ ಮಾಡ್ಬೇಕು ಗೈಸ್. ಇಷ್ಟೇನೆ ನನ್ನ ಟಾರ್ಗೆಟ್. ಸೊ ಓಕೆನಾ? ಐ ಥಿಂಕ್ ಈ ಒಂದು ವಿಡಿಯೋ ಎಲ್ರಿಗೂ ಕೂಡ ಇಷ್ಟ ಆಗಿರುತ್ತೆ ಅನ್ಕೋತೀನಿ. ಜೊತೆಗೆ ಇಲ್ಲಿವರೆಗೂ ವಿಡಿಯೋ ನೋಡಿದಕ್ಕೆ ಪ್ರತಿಯೊಬ್ಬರಿಗೂ ಥ್ಯಾಂಕ್ ಯು ಸೋ ಮಚ್. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ. ಲವ್ ಯು ಆಲ್.